ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರ ನಿಧನ ಇಡೀ ಇಂಡಸ್ಟ್ರಿಗೆ ಒಂದು ನೋವಿನ ಸಂಗತಿಯಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಜನಾರ್ದನ್ ಅವರ ಪುತ್ರಿ ನಮ್ಮ ಜೊತೆಗಿದ್ರೆ, ಜೊತೆಯವ್ರಿಗೆ ಬನ್ನಿ ಮಾತಾಡ್ಸೋಣ. ಅಮ್ಮ ನಮಸ್ತೆ. ಯಾವಾಗಿಂದ ಆಯ್ತು? ಯಾಕಂದ್ರೆ ಒಂದು ಕಳೆದ 20 ದಿವಸದಿಂದ ತುಂಬಾ ನೋವಲ್ಲಿದ್ರು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇತ್ತು ಅಂತ. ಏನಾಗಿತ್ತು ಅಂತ ಹೇಳಿ? ಅವರಿಗೆ ಸ್ವಲ್ಪ ಕಾಫ್ ಶುರುವಾಗಿತ್ತು, ಕೋಲ್ಡ್ ಆಯಿತು. ಮತ್ತೆ ಕೋಲ್ಡ್ ಆಗಿ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಯಿತು. ಸರಿ, ಡಾಕ್ಟ್ರ್ ಹತ್ರ ನಾವು ಕರ್ಕೊಂಡೋದ್ರೆ ಅವರು ಅಡ್ಮಿಷನ್ ಹೇಳಿದ್ರು. ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಆದಮೇಲೆ ಸ್ವಲ್ಪ ಸರಿ ಹೋಯ್ತು. ಸರಿ ಹೋಗಿ ವಾಪಸ್ ಮನೆಗೆ ಬಂದು ಆಯಿತು. ಬಂದು ಮತ್ತೆ 3 ದಿನಕ್ಕೆ ತಿರ್ಗಾ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಮತ್ತೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ. 8 ದಿನ ಆಯಿತು. ಆದರೆ ಫ್ರೈಡೆಯಿಂದ ಸ್ವಲ್ಪ ಜಾಸ್ತಿ ಬ್ರೀತ್ ಮಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಅವ ICUಗೆ ತೊಗೊಂಡೋಗಿದ್ದು ಸರ್, ಅಷ್ಟೇ. ಆಮೇಲೆ ವೆಂಟಿಲೇಷನಲ್ಲಿ ಇಟ್ಟರು. ಎಲ್ಲ ಅದರ ಪ್ರೊಸೆಸ್ ನಡೀತಾ ಇತ್ತು. ಆದರೆ ಕ್ಯೂರ್ ಆಗುತ್ತೆ, ಇದು ಇನ್ಫೆಕ್ಷನ್ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಇವತ್ತು ಬೆಳಗಿನ ಜಾವ 2:30ಗೆ ಅವ್ರಿಗೆ ಮತ್ತೆ ಎಲ್ಲ ನಿಧಾನ ಆದರು. ಅವರು BP ಎಲ್ಲ ಲೋ ಆಗ್ತಾ ಬಂತು. ಕಿಡ್ನಿ ಒಂದು ಕಡೆ ಫೇಲಿಯರ್ ಆಗ್ತಿತ್ತು. ಒಂದೊಂದೇ ಆರ್ಗ್ಯಾನ್ಸು ಇದಾಯಿತು. 2023 ಒಂದ್ಸರಿ ಇದೇ ಥರ ಏನೋ ಹೃದಯಾಘಾತ, ಲಘು ಹೃದಯಾಘಾತ ಆಗಿ ಹಾರ್ಟ್ ಅದು ಆಗಿತ್ತದು. ಅದರಲ್ಲಿ ರಿಕವರಿ ಆಗಿ ಬಂದುಬಿಟ್ರು ಸರ್ ಅವರು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲೆಲ್ಲ ಬಂದುಬಿಟ್ರು. ಇದು ನಾವು ಇದು ಅಂದ್ಕೊಂಡೇ ಇರಲಿಲ್ಲ ನಾವು ಈ ಥರ ಆಗುತ್ತೆ ಅಂದ್ಬಿಟ್ಟು. ಅದು ಹಾರ್ಟ್ದು ಇದ್ದಾಗ ನಾವು ತುಂಬ ಇದಾಗಿತ್ತು, ನಮಗೆ ಇದು ಕಷ್ಟ ಇದೆ ಅಂತ. ಈ ಸರಿ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಸಡನ್ಲಿ ನಮಗೆ ಶಾಕ್ ಆಗೋಯಿತು. ಎಲ್ಲದರಿಂದ ಗೆದ್ದು ಬಂದುಬಿಟ್ರು. ಇದು ಚಿಕ್ಕದ್ರಲ್ಲಿ ಹೋಗ್ಬಿಟ್ರಲ್ಲಪ್ಪ ಅಂತ ಬೇಜಾರಾಗ್ತದೆ. ಇದ್ದಂಥ ಜಾಗದಲ್ಲಿ ಸುತ್ತಮುತ್ತ ಎಲ್ಲರೂ ನಗಿಸ್ಕೊಂಡಿದ್ದಂಥ ವ್ಯಕ್ತಿತ್ವ ಅವ್ರದ್ದು. ಆ್ಯಕ್ಚುಲಾಗಿ ಮನೇಲಿ ಹೇಗಿರ್ತದೆ? ತಂದೆ ಅಂದ ತಕ್ಷಣ ನೆನಪುಗಳು ಅಂತ ಬರೋದು ತುಂಬ ಚೆನ್ನಾಗಿರ್ತಾ ಇದ್ರು ಸರ್. ಫಿಲಮಲ್ಲಿ ಹೆಂಗೆ ಇರ್ತಾಯಿದ್ರು ಅದೇ ಥರ ಕಾಮಿಡಿ ಮಾಡ್ಕೊಂಡು ಮನೇಲಿ ಅವ್ರಿಗೆ ಶೂಟಿಂಗ್ ತುಂಬ ಹೋಗ್ತಾಯಿದ್ರು, ಬ್ಯುಸಿ ಇರ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು, ನಾವೇ ಕಳಿಸ್ತಾ ಇರಲಿಲ್ಲ ಹೆಲ್ತ್ ಇಶ್ಯೂಸಿಂದ. ಆಗ ನಮ್ಮ ಜೊತೆ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡಿರ್ತಾಯಿದ್ರು. ಆದ್ರೂ ಶೂಟಿಂಗ್ ಹೋಗಬೇಕು ಅಂತ ತುಂಬ ಮನಸ್ಸಿತ್ತು ಅವ್ರಿಗೆ. ನಾವು ಸ್ವಲ್ಪ ಕಳಿಸ್ತಾ ಇರಲಿಲ್ಲ. ಆವಾಗಲೂ 1-3 ತಿಂಗಳು ಮುಂಚೆ ಯಾವುದೋ ಒಂದು ಚಿಕ್ಕ ಪುಟ್ಟ ಶೂಟಿಂಗ್ ಹೋಗಿ ಬಂದಿದ್ದಾರೆ ಅವರು. ತುಂಬ ಇಷ್ಟ ಆಯಿತು. ಆ್ಯಕ್ಟಿಂಗ್ ಮಾಡೋದೆಲ್ಲ ತುಂಬ ಇಷ್ಟಪಡ್ತಾಯಿದ್ರು. ಮನೇಲೂ ಅದೇ ಥರ ಇದ್ದರು, ಕಾಮಿಡಿ ಮಾಡ್ಕೊಂಡು ಎಲ್ಲರ ಜೊತೆ ನಗಿಸ್ಕೊಂಡು ತುಂಬ ಖುಷಿಯಾಗಿರ್ತಾಯಿತ್ತು ಸರ್. ರೀಸೆಂಟ್ ಇಂಟರ್ವ್ಯೂಗಳಲ್ಲಿ ನೋವನ್ನು ಹಂಚ್ಕೊಂಡಿದ್ರು. ಇಂಡಸ್ಟ್ರಿಯಿಂದ ಆದಂಥ ಒಂದಷ್ಟು ಅಥವಾ ಒಂದು ಆರ್ಥಿಕವಾಗಿ ಒಂದಷ್ಟು ವಿಚಾರವಾಗಿ ಮಾತನಾಡಿದ್ರು. ಆ ಥರ ಇತ್ತೇನಾರ ಮನೆ ಕಡೆ ಅನುಕೂಲ ಇತ್ತ? ನನಗೆ ಗೊತ್ತಿಲ್ಲ ಸರ್, ಯಾಕಂದರೆ ಅದ್ರ ಬಗ್ಗೆ ನಮ್ಮ ಹತ್ರ ಹೇಳ್ಕೊಳ್ತಾ ಇರಲಿಲ್ಲ ಸರ್. ನಾನು ಮಗಳಲ್ವಾ, ನನಗೆ ಗೊತ್ತಿಲ್ಲ ಇದು. ಅದು ನನ್ನ ತಮ್ಮಂಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ನಾವು ಬರೀ ಮಾತಾಡೋದು ಅಂದರೆ ನಮ್ಮ ಹತ್ರ ತುಂಬ ಅದು ಹೇಳ್ಕೊಳ್ತಾ ಇರಲಿಲ್ಲ ಸರ್. ನಮ್ಮ ಅಂತಿಮ ಕಾರ್ಯ ಎಲ್ಲಿ ನಡೆಯುತ್ತೆ ಅಂತ ಅದು ಈಗ ಡಿಸೈಡ್ ಮಾಡ್ಬೇಕು ಸರ್. ದೊಡ್ಡವರೆಲ್ಲ ಅಲ್ಲಿದ್ದಾರೆ, ಕೆಲವರು ಹೆಬ್ಬಾಳು ಅಂತಿದ್ದಾರೆ, ಕೆಲವರು ಪೀಣ ಅಂತಿದ್ದಾರೆ. ಇನ್ನೂ ಸರಿ ಗೊತ್ತಿಲ್ಲ ಸರ್. ಎಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ, ಅವರೆಲ್ಲ ಬಂದಮೇಲೆ ಡಿಸೈಡ್ ಆಗುತ್ತೆ. ಎಸ್, ಇದಿಷ್ಟು ಜನಾರ್ದನ್ ಅವರ ಪುತ್ರಿ ಜ್ಯೋತಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.